ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಇದೇ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ, ಮಾರ್ಗದರ್ಶನ ಈ ಒಂದು ವಿಡಿಯೋಸ್ ಮುಖಾಂತರ ನೀಡ್ತಾ ಬಂದಿದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪ್ರತಿಯೊಂದು ಸಂಚಿಕೆಯಲ್ಲಿ ನೀಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಇವತ್ತು ನಾನು ಕೇಳುವಂಥ ಪ್ರಶ್ನೆ ಬಹುಶಃ ನಿಮಗೂ ಕೂಡ ಇದು ಒಂದು ರೀತಿ ಶಾಕಿಂಗ್ ಆಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಶಾಕಿಂಗ್ ಅಂದ ತಕ್ಷಣ ಶಾಕಿಂಗ್ ಎಕ್ಸ್ಪ್ರೆಷನ್ನ ಕೂಡ ನೀವು ನೀಡ್ತಾ ಇದ್ದೀರಾ. ಆದರೆ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಕಷ್ಟು ಪ್ರಶ್ನೆಗಳನ್ನಂತೂ ಹೊತ್ತು ತರ್ತಾನೆ ಇರ್ತೀನಿ, ಒಂದು ರೀತಿ ಕ್ವಶನ್ ಬ್ಯಾಂಕ್ ಥರ. ಸೊ ನಿಮಗೆ ಇಷ್ಟವಾದ ನಾಯಕ ಅಥವಾ ನಿಮ್ಮ ಒಂದು ಲೈಫ್ನ ರೋಲ್ ಮಾಡೆಲ್ ಯಾರು, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ. ಸೊ ಅದಕ್ಕೆ ಪ್ರಾರಂಭದಲ್ಲಿ ಯಾವ ಪ್ರಶ್ನೆನ ಇಡ್ತೀನಿ ಅಂತ ಹೇಳಿಲ್ಲ. ಈ ಪ್ರಶ್ನೆನ ನಿಮ್ಮನ್ನು ನೇರವಾಗಿ ನಾನು ಕೇಳ್ತಾ ಇದ್ದೀನಿ, ಉತ್ತರವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನಾನು ಎಂತ ಹೇಳೋದು ಇದಕ್ಕೆ? ನಾಯಕ ಅಂದರೆ ನನ್ನ ಸ್ವಲ್ಪ ಕಾಳಜಿ ಇರೋದು, ಕಳಕಳಿ ಇರೋದು, ಇನ್ನು ಗುಪ್ತವಾಗಿ ಅದನ್ನು ಹಾಗೆ ಇಟ್ಟಿರೋದು ಅಂತಂದರೆ ಗೊತ್ತಿಲ್ಲ. ಅದು ಯಾವತ್ತದು ಸದ್ದಲ್ಲ ಗದ್ದಲ ಮಾಡುತ್ತೋ ಗೊತ್ತಿಲ್ಲ. ಅದು ಏನು ಹೇಳ್ತಾರಲ್ಲ, ಈ ಬಿಚ್ಚಿಟ್ಟ ಅಂಗಿ ಕೂಡಿಟ್ಟ ಹಾಗೆ ಬಿಗಿ ಆಗಬಹುದು, ಅರೆದು ಹೋಗಬಹುದಂತೆ. ಎಂದೋ ತಂದು ಬಚ್ಚಿಟ್ಟ ಪುಸ್ತಕ ಯಾವತ್ತು ನಿಮಗೆ ಎಂತಹದ್ದು ಮೋಟಿವೇಟ್ ಕೊಡೋ ಮುಖಾಂತರ ಬದುಕನ್ನು ನಾವು ಹೇಗೆ ಬೇಕೋ ಮಾಡ್ಕೊಡ್ಬೋದಂತ. ಅಂದರೆ ನಮ್ಮ ಒಂದು ಸ್ವಾತಂತ್ರ್ಯ ನಾವು ಹೇಗೆ ಬದುಕಬೇಕೋ ಅಂತಹ ಬದುಕು, ಅಂತಹ ಸ್ವಾತಂತ್ರ್ಯದ ಬದುಕನ್ನು ಬದುಕಬೇಕಾದ್ರೆ ಅನೇಕ ಹೋರಾಟದ ಪ್ರಯತ್ನವೇ ಆಗಿರುತ್ತಂತೆ. ಇದನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೆ ಅಂದರೆ, ನಾಯಕ ಅಂತ ಬಂದಾಗ ಗಾಂಧೀಜಿ ಅಂತ ನಾನೇನು ಹೇಳೋದಿಲ್ಲ, ಶಿವಾಜಿ ಅಂತಲೂ ನಾನು ಹೇಳೋದಿಲ್ಲ, ಮೋದಿಜಿ ಅಂತಲೂ ನಾನು ಹೇಳೋದಿಲ್ಲ, ಯೋಗೀಜಿ ಅಂತಲೂ ನಾನು ಹೇಳೋದಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನನ್ನ ನಾಯಕ. ನನಗೆ ಇಷ್ಟ ಆಗ್ತಾನೆ. ಯಾಕೆ ಅಂತಂದರೆ, ನಾನು ಸ್ವಲ್ಪ ಈ ದೇಶದ ಕಳಕಳಿ, ಈ ಅತ್ಯುನ್ನತವಾಗಿ ಯಾರಾದರೂ ಏನು ಮಾಡಿದ್ದಾರೆ ದೇಶಕ್ಕೆ ಅಂತ ಭಾಳಷ್ಟು ಪುಟುಗಳ ತಿರುವಿ ನೋಡ್ತೇನೆ, ಗಮನಿಸಿ ನೋಡ್ತೇನೆ, ಪದೇ. ಆಮೇಲೆ ಅವರನ್ನು, ನನಗೊಂದು ರೋಗ ಇದೆ ಅಂತ ನಿಮಗೆ ಹೇಳಿದ್ದೆ, ಅವಲೋಕನ ಮಾಡ್ತೇನೆ. ರಾತ್ರಿ ಸ್ವಪ್ನ ವೃತ್ತಾಂತದಲ್ಲಿ ಬಂದು ಹೋಗ್ತಾರೆ ಕೆಲವರೆಲ್ಲ ಕೂಡ ಆ ತರಹದ್ದು. ಮೊನ್ನೆಯಷ್ಟೇ ನಡೆದ ನಮ್ಮ ಡ್ರೈವರ್ದು ಮ್ಯಾಟ್ರ್ ಕನಸಲ್ಲಿ ಬಂದುಬಿಡ್ತು. 2 ದಿನಗಳಿಂದ ಹೇಳ್ತಾ, ಇನ್ನೂ ನಾನು ಆತನಿಗೆ ವಿಷಯ ಹೇಳಲಿಲ್ಲ. ಬಹುಶಃ ಈಗ ನೀವು ಜ್ಞಾಪಕ ಮಾಡೋದಕ್ಕೆ ಹೋಗಿ ತಿಳಿಸ್ತೀನಿ, ಈಗ ಮಾಡು ಅಂತ ಹೇಳಿದ್ದೇನೆ. ಅವರ ಮಗಳದೊಂದು ಸಮಸ್ಯೆ ಆಗಿತ್ತು. ಬಹುಶಃ ಅದು 2 ದಿನಗಳಿಂದ ಎಂತ ನೋಡಿದ್ರು ಅದು ಗಮನ ಬರಲಿಲ್ಲ. ರಾತ್ರಿ ಸ್ವಪ್ನದಲ್ಲಿ ಬಂತು, ಎಸ್ ಅದು ಕರೆಕ್ಟಾಗಿದೆ, 100ಕ್ಕೆ 100 ಕರೆಕ್ಟಾಗಿದೆ ಇದು. ಹಾಗೆ ನಾನು ಸುಭಾಷ್ ಚಂದ್ರ ಬೋಸರ ಬಗ್ಗೆ ತಿಳ್ಕೊಳ್ಳೋವಾಗ ಅಂತ ಹೋದವಾಗ, ಯಾಕೆ ನನ್ನ ನಾಯಕ ಅಂತ ಹೇಳಿದ್ದೇನೆ, ನೀವು ಇದಿರಬೇಕಾಗಿತ್ತು ಅದಿರಬೇಕಾಗಿತ್ತು ಅಂತ ಅಲ್ಲ, ನನ್ನ ನಾಯಕ, ನನಗೆ ಇಷ್ಟವಾದ ನಾಯಕನ ಹೆಸರು ನಾನು ಹೇಳ್ತಿದ್ದೇನೆ. ಒಬ್ಬರು ಗಾಂಧೀಜಿ ಆಗ್ಬೋದು, ಮೋದಿಜಿ ಆಗ್ಬೋದು, ಎಲ್ಲರೂ ಆಗಿರ್ಬೋದು. ನನಗೆ ನಾಯಕ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಯಾಕೆ ಅಂತ ನೀವೊಂದು ಪ್ರಶ್ನೆ ಅಂತ ಮಾಡಿದ್ರೆ, ಈ ಎಲ್ಲೋ ಇರ್ತಕ್ಕಂಥ ಸಿಂಗಾಪುರಲ್ಲಿ ಸಿಂಗಲ್ಲಾಗಿ ಸಿಂಹ ಗರ್ಜನೆ ಮಾಡಿದ ಮಾತಿಗೆ ಬ್ರಿಟಿಷರಿಂದ ಕಾಲು ಕೀಳ್ತಾರೆ. ಇಲ್ಲಿ ಯಾರೋ ಕೂತ್ಕೊಂಡು ಟೋಪಿ ಹಾಕ್ಕೊಂಡು ಮುದಿಮುಖ ಹಾಕ್ಕೊಂಡು ನೀವು ಘರ್ಷಣೆ ಗಲಾಟೆ ಮಾಡೋದಕ್ಕೇನು ಅವ್ರು ಹೋಗಲಿಲ್ಲ. ಅವರು ಹೋಗಿದ್ದು ಅದರ ಬಗ್ಗೆ ನಾನು ಚರ್ಚೆ ಮಾಡಿ ನೇತಾಜಿ ಸುಭಾಷ್ ಚಂದ್ರರ ಬಗ್ಗೆ ಹೇಳುತ್ತಾ ಹೊರಡ್ತೀನಿ ಅಂತಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಅವನದಾಗಿರತಕ್ಕಂತಹ 84 ಕೋಟಿ ರೋಮಗಳು ಎದ್ದು ನಿಂತ್ಕೊಳ್ತವೆ. ನಾನು ಆ ವಿಷಯ ಅಂತ ಹೋದರೆ ಹಾಗಿರುತ್ತೆ. ಅದಕ್ಕಾಗಿ ಈ ದೇಶದ ಕಳಕಳಿ, ದೇಶಾಭಿಮಾನ ಇರ್ತಕ್ಕಂಥವ್ರು ಯಾರು ಇರ್ತಾರೋ, ಬಹುಶಃ ಎಲ್ಲದರಲ್ಲೂ ಕೂಡ ಇನ್ನೊಬ್ಬರ, ಅಂದರೆ ವೈಷ್ಣವಾನ ವಿಶೇಷೇಣ ಪರತ್ರ ಹಿತಮಿಚ್ಚತಾಂ, ಪರರ ಹಿತಚಿಂತನೆ ಕ್ಷಣ ಕ್ಷಣವೂ ಯೋಚನೆ ಮಾಡ್ತಕ್ಕಂಥನು ಯಾವತ್ತಿನಿರ್ತಾನೋ ಅವನ ನಾಯಕ ಅಂತ ನಾನು ಒಪ್ಕೊಳ್ತೀನಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಾನು ಈ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಾಗ ಉತ್ತರ ಕೊಡ್ತೀರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಒಂದು ಇಂಟ್ರೆಸ್ಟು, ನಿಮ್ಮ ಒಂದು ನೆಚ್ಚಿನ ನಾಯಕ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಏನೋ ವೀಕ್ಷಕರೇ, ನೀವು ಕೂಡ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ ನೀವು ತಿಳ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.